ಕರಿತೀನಿ, ಗಿಲ್ಲಿನ್ ಮಾತ್ರ ಯಾವ ಕಾರಣಕ್ಕೂ ಕರೆಯಲ್ಲ ಅಂತ ಹೇಳಿದ್ದಾರೆ. ಕಾವ್ಯ ಗಿಲ್ಲಿ ಮದುವೆ ಆಗಬೇಕು, ಇದು ಮಲ್ಲಮ್ಮನ ಮಾತು. ಕಾವ್ಯ ಗಿಲ್ಲಿ ಜೋಡಿ ಚಂದ ಇದೆ ಎಂದ ಮಲ್ಲಮ್ಮ. ಮಲ್ಲಿ ಮಲ್ಲಿ ನೀ ಹೇಳು ಅಂತಿದ್ದ ಗಿಲ್ಲಿ ಮಲ್ಲಮ್ಮನ ಮಾತು ನಿಜ ಆಗುತ್ತಾ ನೋಡ್ಬೇಕು, ಹೀಗಂತ ಪದೇ ಪದೇ ಕಾವ್ಯಗೆ ಅಂತಿದ್ರಂತೆ ಗಿಲ್ಲಿ. ಬಿಗ್ ಬಾಸ್ ಮಲ್ಲಮ್ಮ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಗಿಲ್ಲಿ ಬಿಗ್ ಬಾಸ್ ಗೆದ್ದಿರೋದು ಖುಷಿ ಇದೆ. ಅದೇ ರೀತಿ ಅಶ್ವಿನಿ ಗೌಡ ಮಾತನಾಡಿದ್ ಸರಿಯಲ್ಲ ಅಂದಿದ್ದಾರಂತೆ. ಬಿಗ್ ಬಾಸ್ ಮಲ್ಲಮ್ಮ ಮನ ಬಿಚ್ಚಿ ಮಾತನಾಡಿದ್ದಾರೆ. ಗಿಲ್ಲಿ ಕಾವ್ಯ ಒಳ್ಳೆ ಜೋಡಿ, ಅವ್ರು ಗೆದ್ದಿದ್ ಖುಷಿ ಇದೆ ಅಂತ ಅಶ್ವವೇಗ ನ್ಯೂಸ್ ಜೊತೆ ಮಲ್ಲಮ್ಮ ಮಾತನಾಡಿರುವಂಥದ್ದು. ಆದ್ರೆ ಅಶ್ವಿನಿ ಅವರು ಏನೋ ಮಾತಾಡಿದ್ರು ಅದು ಸರಿ ಇಲ್ಲ ಅಂತ ಕೂಡ ಹೇಳಿದ್ದಾರೆ. ಕಾವ್ಯ ಗಿಲ್ಲಿ ಜೋಡಿ ಚಂದ ಇದೆ ಅಂತ ಹೇಳಿದ್ರಂತೆ ಮಲ್ಲಮ್ಮ. ಮಲ್ಲಿ ಮಲ್ಲಿ ನೀ ಹೇಳು ಅಂತಿದ್ದ ಗಿಲ್ಲಿ, ಹೀಗಂತ ಪದೇ ಪದೇ ಕಾವ್ಯಗೆ ಅಂತಿದ್ದ ಗಿಲ್ಲಿ. ಬಿಗ್ ಬಾಸ್ ಮಲ್ಲಮ್ಮ ಎಕ್ಸ್ಕ್ಲೂಸಿವ್ ಮಾತನಾಡಿದ್ದಾರೆ ಅಶ್ವವೇಗ ನ್ಯೂಸ್ ಜೊತೆ. ಗಿಲ್ಲಿ ಬಿಗ್ ಬಾಸ್ ಗೆದ್ದಿರೋದು ಖುಷಿ ಇದೆ. ಅದೇ ರೀತಿ ಅಶ್ವಿನಿ ಗೌಡ ಮಾತನಾಡಿದ್ದು ಸರಿ ಇಲ್ಲ. ಬಿಗ್ ಬಾಸ್ ಮಲ್ಲಮ್ಮ ಮನ ಬೆಚ್ಚಿ ಮಾತನಾಡಿದ್ದಾರೆ ಅಶ್ವವೇಗ ನ್ಯೂಸ್ ಜೊತೆ. ಕಾವ್ಯ ಗಿಲ್ಲಿ ಮದುವೆಯಾಗಬೇಕು ಅಂತ ಮಲ್ಲಮ್ಮ ವಿಶ್ ಕೂಡ ಮಾಡಿದ್ರು, ಒಳ್ಳೆಯ ಜೋಡಿ ಅಂತ ಹಾರೈಕೆ ಮಾಡಿದ್ರು. ಮಲ್ಲಿ ಮಲ್ಲಿ ನೀ ಹೇಳು ಅಂತಿದ್ದ ಗಿಲ್ಲಿಗೆ ಹೀಗಂತ ಪದೇ ಪದೇ ಕಾವ್ಯಾಗ ಅಂತಿದ್ರು ಗಿಲ್ಲಿ. ಅಶ್ವವೇಗ ನ್ಯೂಸ್ ಜೊತೆ ಮಾತನಾಡಿದ್ದಾರೆ, ಏನ್ ಹೇಳಿದ್ದಾರೆ ಕೇಳೋಣ. ತುಂಬಾ ಖುಷಿ ಆಯ್ತು. ಗಿಲ್ಲಿ ಎಷ್ಟು ಎತ್ತರಕ್ಕೆ ಹೋಗ್ಯಾನ, ಎಷ್ಟು ಜನಗಳು ಅದಾರ ಅಂತ ತುಂಬಾ ಖುಷಿ ಆಯ್ತ್ರಿ. ಗಿಲ್ಲಿ ಕಾವ್ಯ ಮದ್ವೆ ಆಗ್ಬೇಕು ಅನ್ಸುತ್ತೆ, ಏನ್ ಅನ್ಸುತ್ತೆ ಅನ್ಸದ್ ನಮ್ಮ ಮನ್ಸಿನ, ಅವ್ರ ಮನ್ಸಿನಾಗ ಹೆಂಗ ಅದ ಯಾರಿಗ್ ಗೊತ್ತ್ರಿ. ಅವ್ರ ಅಪ್ಪ ಅಮ್ಮ ಒಪ್ಪಬೇಕು, ಇವ್ರ ಅಪ್ಪ ಅಮ್ಮ ಒಪ್ಪಬೇಕು. ಅವಳು ಗಿಲ್ಲಿ ಅಪ್ಪ ಅಮ್ಮ ಏನಿಲ್ಲ ಅಮ್ಮ, ಗಿಲ್ಲಿ ಯಾವ ಹುಡುಗಿ ಹೇಳ್ತಾರೋ ಅದೇ ಹುಡುಗಿ ಜೈ ಅಂತ ಹೇಳಿದಾರೆ. ಹಂಗಾದ್ರು ಓಕೆ, ಅವ್ರು ಒಪ್ಪಬೇಕಲ್ಲ. ಜೋಡಿ ಏನ್ ಅನ್ಸುತ್ತೆ ಗಿಲ್ಲಿ ಇದು ಕಾವ್ಯದು? ಚೆನ್ನಾಗಿ ಅನ್ಸ್ತ ಬಿಡು ಜೋಡಿ ಚೆನ್ನಾಗಿ. ನಾನು ಹೇಳ್ತಿದ್ದೆ, ನನ್ಗೆ ಒಪ್ಪು ಸೊಪ್ಸಿದ್ದೆ, ಆಕಿ ಒಪ್ಪಲ್ಲ ನೀ ಆಕಿ ಕೆಂಪಗಳ ನೀ ಕರ್ಗಿದಿ ಒಪ್ಪಲ್ಲ ಆಕಿ ಇಲ್ಲ ಮಲ್ಲಿ ಒಪ್ಪುಸ ನಾವು. ತುಂಬಾ ಚೆನ್ನಾಗಿ ಮಾತಾಡ. ಇವಾಗ ಕೆಲವ್ರು ಹೇಳ್ತಾರೆ ರಕ್ಷಿತಾನು ಮನೆ ಸೊಸೆಯಾಗಿ ಬಂದ್ರೆ ಚೆನ್ನಾಗಿ ನೋಡ್ಕೊತಾರೆ, ರಕ್ಷಿತಾನ ಹೆಸರು ಹೇಳ್ತಾರೆ, ಕಾವ್ಯ ಹೆಸರು. ನಿಮಗ್ ಬೆಸ್ಟ್ ಯಾರು ಅನ್ಸ್ತಾರೆ? ಅವ್ರವ್ರ ಇಷ್ಟ ಅಲ್ರಿ, ಯಾರಿಗೆ ಅವನಿಗೆ ಗಿಲ್ಲಿಗಂತರು ಕಾವ್ಯನ ಮೇಲೆ ಇಷ್ಟ ಬಾಳ. ಅದು ನಮ್ಮ ಔಷಧ ಕುಡಿ ಅಂತ ರಕ್ಷಿತಾಗ ಗಿಲ್ಲಿ ಅಂದ್ರೆ ಕಾವ್ಯ ಮ್ಯಾಗ ಇಷ್ಟ. ಅದೇನ್ ನೋಡ ಒಪ್ಪಿದ್ರ ಆಗ್ಬೋದು ಮದ್ವಿ. ತುಂಬಾ ಖುಷಿ ಆಯ್ತು. ಗಿಲ್ಲಿ ಎಷ್ಟು ಎತ್ತರಕ್ಕೆ ಹೋಗ್ಯಾನ, ಎಷ್ಟು ಜನಗಳು ಅದಾರ ಅಂತ ತುಂಬಾ ಖುಷಿ ಆಯ್ತ್ರಿ. ಗಿಲ್ಲಿ ಕಾವ್ಯ ಮದ್ವೆ ಆಗ್ಬೇಕು ಅನ್ಸುತ್ತೆ, ಏನ್ ಅನ್ಸುತ್ತೆ ಅನ್ಸದ್ ನಮ್ಮ ಮನ್ಸಿನ, ಅವ್ರ ಮನ್ಸಿನಾಗ ಹೆಂಗ ಅದ ಯಾರಿಗ್ ಗೊತ್ತ್ರಿ. ಅವ್ರ ಅಪ್ಪ ಅಮ್ಮ ಒಪ್ಪಬೇಕು, ಇವ್ರ ಅಪ್ಪ ಅಮ್ಮ ಒಪ್ಪಬೇಕು. ಅವಳು ಗಿಲ್ಲಿ ಅಪ್ಪ ಅಮ್ಮ ಏನಿಲ್ಲ ಅಮ್ಮ, ಗಿಲ್ಲಿ ಯಾವ ಹುಡುಗಿ ಹೇಳ್ತಾರೋ ಅದೇ ಹುಡುಗಿ ಜೈ ಅಂತ ಹೇಳಿದಾರೆ. ಹಂಗಾದ್ರು ಓಕೆ, ಅವ್ರು ಒಪ್ಪಬೇಕಲ್ಲ. ಜೋಡಿ ಏನ್ ಅನ್ಸುತ್ತೆ ಗಿಲ್ಲಿ ಇದು ಕಾವ್ಯದು? ಚೆನ್ನಾಗಿ ಅನ್ಸ್ತ ಬಿಡು ಜೋಡಿ ಚೆನ್ನಾಗಿ. ನಾನು ಹೇಳ್ತಿದ್ದೆ, ನನ್ಗೆ ಒಪ್ಪು ಸೊಪ್ಸಿದ್ದೆ, ಆಕಿ ಒಪ್ಪಲ್ಲ ನೀ ಆಕಿ ಕೆಂಪಗಳ ನೀ ಕರ್ಗಿದಿ ಒಪ್ಪಲ್ಲ ಆಕಿ ಇಲ್ಲ ಮಲ್ಲಿ ಒಪ್ಪುಸ ನಾವು. ತುಂಬಾ ಚೆನ್ನಾಗಿ ಮಾತಾಡ. ಇವಾಗ ಕೆಲವ್ರು ಹೇಳ್ತಾರೆ ರಕ್ಷಿತಾನು ಮನೆ ಸೊಸೆಯಾಗಿ ಬಂದ್ರೆ ಚೆನ್ನಾಗಿ ನೋಡ್ಕೊತಾರೆ, ರಕ್ಷಿತಾನ ಹೆಸರು ಹೇಳ್ತಾರೆ, ಕಾವ್ಯ ಹೆಸರು. ನಿಮಗ್ ಬೆಸ್ಟ್ ಯಾರು ಅನ್ಸ್ತಾರೆ? ಅವ್ರವ್ರ ಇಷ್ಟ ಅಲ್ರಿ, ಯಾರಿಗೆ ಅವನಿಗೆ ಗಿಲ್ಲಿಗಂತರು ಕಾವ್ಯನ ಮೇಲೆ ಇಷ್ಟ ಬಾಳ. ಅದು ನಮ್ಮ ಔಷಧ ಕುಡಿ ಅಂತ ರಕ್ಷಿತಾಗ ಗಿಲ್ಲಿ ಅಂದ್ರೆ ಕಾವ್ಯ ಮ್ಯಾಗ ಇಷ್ಟ. ಅದೇನ್ ನೋಡ ಒಪ್ಪಿದ್ರ ಆಗ್ಬೋದು ಮದ್ವಿ. ತುಂಬಾ ಖುಷಿ ಆಯ್ತು ಗಿಲ್ಲಿ. ಬಿಗ್ ಬಾಸ್ ಮಲ್ಲಮ್ಮ ಖುಷಿಯಿಂದ ಮಾತನಾಡಿದ್ದಾರೆ. ಗಿಲ್ಲಿ ಬೆಳವಣಿಗೆ ನೋಡಿದ್ರೆ ಖುಷಿ ಆಗತ್ತೆ. ಎಷ್ಟು ಎತ್ತರಕ್ಕೆ ಬೆಳೆದಿದ್ದಾನೆ, ಎಷ್ಟು ಸಪೋರ್ಟ್ ಮಾಡ್ತಿದ್ದಾರೆ ಜನ. ಕಾವ್ಯ ಗಿಲ್ಲಿ ಜೋಡಿ ಚೆನ್ನಾಗಿದೆ, ಮದುವೆ ಆದ್ರೆ ತುಂಬಾ ಸಂತೋಷ, ಅವರವರು ಒಪ್ಕೊಂಡು ಮದುವೆ ಆಗಬೇಕು ಅಂತ ಹೇಳಿದ್ದಾರೆ.